ನಮಸ್ಕಾರ. ಎಲ್ಲರೂ ನೋಡ್ತಿರೋ ಹಾಗೆ ಇದು ನಾವೀಗ ಅಡ್ಡೋಳೆ ಅಂದರೆ NH75 ಬೆಂಗಳೂರು ಮಂಗಳೂರು ರಸ್ತೆಯ NH75ನ 4 ಪಥದ ರಸ್ತೆ ಮತ್ತು ಶಿರಾಡಿ ಘಾಟ್ ಅಂತ ಇಳಿದ ನಂತರ ಏನು ಸಿಗ್ತದೆ, ಅಲ್ಲಿಂದ ಮಂಗಳೂರಿಗೆ ಏನು 88 ಕಿಲೋಮೀಟರ್ ರಸ್ತೆ ಇದೆ. ಆ 88 ಕಿಲೋಮೀಟರ್ ರಸ್ತೆಯಲ್ಲಿ ಈ 15 ಕಿಲೋಮೀಟರ್ ರಸ್ತೆಯನ್ನು ಔತಾಡೆ ಕಂಪನಿಯವರು ಮಾಡಿರ್ತಾರೆ. ಅವರು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಎಷ್ಟೆಲ್ಲ ಕಂಪ್ಲೀಟ್ ಆಗಕ್ಕೆ ಬಂದಿದೆ ಅದ್ರ ಬಗ್ಗೆ ನೋಡುವ ಹಾಗೆ ಇಲ್ಲಿಂದ 15 ಕಿಲೋಮೀಟರ್ ಕೆಲಸಗಳಲ್ಲಿ ಒಂದೆರಡು ಕಡೆ ಅವರ ಕೆಲಸಗಳು ಬಾಕಿ ಉಳಿದಿದ್ದಾವೆ. ಆ ಕೆಲಸಗಳು ಎಲ್ಲಿ ಬಾಕಿ ಉಳಿದಿದ್ದಾವೆ ಅಂತಂದರೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಹದಿನೈದು ಕಿಲೋಮೀಟರ್ಗಳಲ್ಲಿ 95% ಕೆಲಸಗಳು, 95 ಭಾಗ ಕೆಲಸಗಳು ಮುಗಿದಿವೆ ಅಂತಲೇ ಹೇಳ್ಬೋದು. ಕೇವಲ ಒಂದು 5% ಕೆಲಸಗಳು ಎಲ್ಲಿ ಬಾಕಿಗಳಿದೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂದರೆ, ನಾವೀಗ 80 ಸ್ಪೀಡ್ನ ವೇಗದಲ್ಲೇ ಸಾಗಿದ್ರೂ ಕೂಡ ಈ 15 ಕಿಲೋಮೀಟರ್ನ 15 ನಿಮಿಷಗಳಲ್ಲಿ ದಾಟ್ಬೋದು. ಈಗ ಹಿಂದಿನ ದಿನಗಳಲ್ಲಿ ಏನು ಕೆಲಸ ಆಗ್ತಿರ್ಬೇಕಾದ್ರೆ ನಮಗೆ ಗುಂಡ್ಯದಿಂದ ಮಂಗಳೂರಿಗೆ ತೆರಳಲಿಕ್ಕೆ ಅಂದರೆ BC ರೋಡ್ನ ಹೊರಗಡೆ ಏನು 62 ಕಿಲೋಮೀಟರ್ ಇದೆ, ಆ BC ರೋಡನ್ನು 62 ಕಿಲೋಮೀಟರ್ನ ನಾವು ಸಾಗಲಿಕ್ಕೆ 1.5 ಇಂದ 2 ತಾಸುಗಳನ್ನು ತಗೊತಾ ಇದ್ವಿ. ಯಾಕೆಂದರೆ ಎಲ್ಲ ರೀತಿಯ ಕಲ್ಲಡ್ಕಾರಿ ಇರ್ಬೋದು, ಉಪ್ಪಿನಂಗಡಿ ಇರ್ಬೋದು, ತುಂಬ ನಗರ ಭಾಗಗಳಲ್ಲಿ ಟೈಮು ತುಂಬ ನಮಗೆ ಹೋಗ್ತಾ ಇತ್ತು. ಆದರೆ ಈಗ ರಸ್ತೆ ಕೆಲಸಗಳು ಆಗಿರೋ ಕಾರಣ ತುಂಬ ಅನುಕೂಲಗಳು ಆಗ್ತಾಯಿದೆ. ಜನಗಳಿಗೆ ಕರಾವಳಿ ಭಾಗಕ್ಕೆ ಬರುವಂಥವರಿಗೆ ತುಂಬ ಅನುಕೂಲ ಆಗುವಂಥ ಕೆಲಸಗಳು ಆಗಿದೆ. ಈಗ ಈ ಭಾಗದ ಕೆಲಸ ಪೂರ್ತಿಗೊಂಡಲ್ಲಿ ಈ ವರ್ಷ ಪೂರ್ತಿ ಆಗ್ತದೆ. ಅಂದರೆ KNR ಕನ್ಸ್ಟ್ರಕ್ಷನ್ ಕೆಲಸ ಏನು ಮುಂದೆ ಧರ್ಮಸ್ಥಳ ರೋಡ್ ಕ್ರಾಸ್ನಿಂದ BC ರೋಡ್ನವರೆಗೆ 42 ಕಿಲೋಮೀಟರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 4-5 ಕಿಲೋಮೀಟರ್ 4-5 ಕಿಲೋಮೀಟರ್ ಕೆಲಸಗಳು ಬಾಕಿ ಉಳಿದಿರ್ತದೆ. ಆ ಕೆಲಸ ಮುಗಿದಲ್ಲಿ ಸಕಲೇಶ್ಪುರದಿಂದ ಮಂಗಳೂರಿಗೆ ಕೇವಲ 2ರಿಂದ 2.25 ಗಂಟೆ ಅಂದರೆ 120ರಿಂದ 150 ನಿಮಿಷಗಳಲ್ಲಿ ನಾವು ರೀಚ್ ಆಗ್ಬೋದು. ಸಕಲೇಶ್ಪುರ ಭಾಗದಿಂದ ಮಂಗಳೂರಿಗೆ ಬರುವಂಥವ್ರು 2.25 ಗಂಟೆಯಿಂದ 2.5 ಗಂಟೆ ಅಥವಾ 2 ಗಂಟೆಯಿಂದ 2.5 ಗಂಟೆ ಒಳಗಡೆ ಬರ್ಬೋದು. ಬಲಬದಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಈ 2-3 ವರ್ಷಗಳ ಹಿಂದೆ ಈ ಗುಡ್ಡವನ್ನು ಸ್ಟೋನನ್ನು ತೆಗೆಯುವಾಗ ಎಷ್ಟೆಲ್ಲ ರಸರಸ ಪಡ್ತಾಯಿದ್ರು. ಇವತ್ತು ಅದೇ ಜಾಗದಲ್ಲಿ ನಾವು ಸರಾಗವಾಗಿ ಸಾಗ್ತಾ ಇದ್ದೇವೆ. ಈ ರೀತಿಯಾದಂಥ ಒಂದು ರಸ್ತೆ ಶಿರಾಡಿ ಘಾಟಿನಲ್ಲಿ ಕೂಡ ನಮಗೆ ಅವಶ್ಯಕತೆ ಇರ್ತದೆ. ಏನು 26 ಕಿಲೋಮೀಟರ್ಗೆ ಶಿರಾಡಿ ಘಾಟ್ ರಸ್ತೆ ಇದೆ, ಮಾರನಹಳ್ಳಿಯಿಂದ ಗುಂಡ್ಯದವರೆಗೆ. ಅದಕ್ಕೆ ಸುರಂಗ ಮಾರ್ಗ ಅಂತ ಏನು ಕರೀತಿದ್ದಾರೆ, ಆ ರೀತಿಯಾದ ಒಂದು ರಸ್ತೆ ಅವಶ್ಯಕತೆ ಇರ್ತದೆ. ಇದಕ್ಕೆ ಶಿರಾಡಿ ಘಾಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳುವಾಗ, ಯಾವುದೇ ರಸ್ತೆ ಇಳಿದ ನಂತರ ಯಾವುದು ಊರು ಸಿಗ್ತದೆ ಅಂದರೆ ಇದು ಶಿರಾಡಿ. ನೋಡಿ, ಊರ ಹೆಸರೇ ಇದು ಶಿರಾಡಿ. ಆ ಕಾರಣಕ್ಕೆ ಇದು ಶಿರಾಡಿ ಘಾಟ್ ಅಂತ ಹೆಸರು ಇರ್ತದೆ. ನಾವು ನಮ್ಮ ಬಲಬದಿಯಲ್ಲಿರುವಂತಹ ಚಾರ್ಮುಡಿ ಘಾಟನ್ನು ಕೂಡ ನೋಡ್ಬೋದು. ಕೊಟ್ಟಿಗೆಹಾರದಿಂದ ಇಳಿದ ನಂತರ ಚಾರ್ಮುಡಿ ಹಳ್ಳ ಸಿಗ್ತದೆ. ಚಾರ್ಮುಡಿ ಊರು ಸಿಕ್ಕುವ ಕಾರಣ ಚಾರ್ಮುಡಿ ಘಾಟ್ ಅಂತೇಳಿ ಕರೀತಾರೆ ಅದಕ್ಕೆ. ಆ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ರಸ್ತೆ ಶಿರಾಡಿ ಘಾಟ್, ಚಾರ್ಮುಡಿ ಘಾಟ್. ಮಡಿಕೇರಿಯಿಂದ ನಾವು ಮಂಗಳೂರಿಗೆ ಬರುವಾಗ ಸಂಪಾಜೆ ಘಾಟ್ ಅಂತ ಹೇಳ್ತಾರೆ. ಅದರ ಮಧ್ಯದಲ್ಲಿ ಬಿಸಲೆ ಘಾಟ್ ಉಂಟು, ಬಿಸಿಲೆಯನ್ನು ಊರು ಬರುವ ಕಣ ಬಿಸಿಲೆ ಘಾಟ್ ಉಂಟು, ಶಿರಾಡಿ ಘಾಟ್ ಉಂಟು.
ಈ ರೀತಿಯಾದಂಥ ರಸ್ತೆಗಳು ದಿನನಿತ್ಯ ತಿರುಗಾಡುವಂಥ ವೆಹಿಕಲ್ಗಳಿಗೆ ತುಂಬ ಅನುಕೂಲಗಳಾಗುತ್ತದೆ. ನಾಲ್ಕು ಪಥದ ರಸ್ತೆ ಔತಡೆ ಕನ್ಸ್ಟ್ರಕ್ಷನ್ ಅವರು ಇಲ್ಲಿ ಕೆಲಸವನ್ನು ಮಾಡಿ ಕಂಪ್ಲೀಟ್ ಮಾಡಿರ್ತಾರೆ. ಗುಂಡ್ಯದಿಂದ ಹೊರಟು ನಾವು ಮೊದಲು ನಮಗೆ ಸಿಗುವಂಥದ್ದು ಅಡ್ಡಹೊಳೆ ಅಂತ ಕರೆಯುವಂಥದ್ದು. ಅಡ್ಡಲಾಗಿ ಸಿಗುವಂಥಕ್ಕೆ ಅಡ್ಡಹೊಳೆ ಅಂತೇಳಿ ಹೆಸರನ್ನು ಬಂದಿದೆ. ತದನಂತರ ಅದು ಶಿರಾಡಿ ಊರಿದೆ. ಶಿರಾಡಿ ಊರು ಮುಗಿದ ನಂತರ ಇಲ್ಲಿ ಸಿಗುವಂಥದ್ದು ನಮಗೆ ಉದಾನೆ ಎಂಬುವಂತಹ ಒಂದು ಊರು. ಉದಾನೆ ಎನ್ನುವ ಊರು. ಇಲ್ಲಿ ತುಂಬ ಡೌನಲ್ಲಿ ಇತ್ತು ರಸ್ತೆ. ಇದು ತುಂಬ ತಗ್ಗಿನ ಪ್ರದೇಶದಲ್ಲಿತ್ತು. ಆದರೆ ಏನು ನಾವು ಹೋಗ್ತಾ ಇದ್ದೀವಿ ರಸ್ತೆ, ಈಗ ಆ ರಸ್ತೆಗೆ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸ ಎಡಬದಿಯಲ್ಲಿ, ಜೊತೆಗೆ ಮಣ್ಣನ್ನು ತುಂಬಿ ಇಲ್ಲಿ ಸರ್ವಿಸ್ ರಸ್ತೆಯನ್ನು ಮಾಡಿ ಈ ಊರಿನಲ್ಲಿ ಸರಾಗವಾಗಿ ಸಾಗುವಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಉದಾನೆ ನಗರವಾಗಿರುತ್ತೆ. ಉದಾನೆ ನಗರ ಭಾಗವಾಗಿರುತ್ತೆ. ಇಲ್ಲಿಂದ ಮುಂದಕ್ಕೆ ನಾವು ಕೇವಲ 3-4 ನಿಮಿಷಗಳಲ್ಲಿ ನಾವು ಈಗ ಪೆರಿಯಶಾಂತಿ ಅಂದರೆ ಧರ್ಮಸ್ಥಳ ಹೋಗುವಂತಹ ರಸ್ತೆ ಏನಿದೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ನೆಲ್ಯಾಡಿಯಾಗಿ ಉಪ್ಪಿನಂಗಡಿ, ಮಾಣಿ, ಕಲ್ಲಡ್ಕ, BC ರೋಡ್ ಆಗಿ ಮಂಗಳೂರಿಗೆ ಹೋಗಬೇಕು. ಪೆರಿಯಶಾಂತಿಯಿಂದ ಮಂಗಳೂರಿಗೆ 60 ಕಿಲೋಮೀಟರ್ನಷ್ಟು ದೂರ ಇರ್ತದೆ. 65 ಕಿಲೋಮೀಟರ್ನಷ್ಟು ದೂರ ಇರ್ತದೆ. ಧರ್ಮಸ್ಥಳಕ್ಕೆ ಕೇವಲ 20 ಕಿಲೋಮೀಟರ್ನಷ್ಟು ದೂರ ಇರ್ತದೆ. ಮಂಗಳೂರಿಗೆ ಹೋಗುವಂಥವರು ಪೆರಿಯಶಾಂತಿಯಿಂದ ನೆಲ್ಯಾಡಿ ಮಾರ್ಗವಾಗಿ ಹೋಗಲಿಕ್ಕೆ ಮತ್ತೆ 1.25 ಗಂಟೆ ಸಮಯವನ್ನು ಕೊಡಬೇಕಾಗ್ತದೆ. ಈ 15 ಕಿಲೋಮೀಟರ್ನಲ್ಲಿ ಒಂದು ಫ್ಲೈಓವರನ್ನು ಮಾಡಿದರು. ಅಂದರೆ ಯೂಟರ್ನ ಮಾಡಲಿಕ್ಕೆ ಅಂತೇಳಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದರು. ಆ ಫ್ಲೈಓವರ್ ಮೇಲೆ ನಾವೀಗ ಸಾಗ್ತಾ ಇದ್ದೇವೆ. ರಸ್ತೆ ಸರಾಗೋಗಿ ಸಾಗುವಂಥ ಒಂದು ರಸ್ತೆ ನಮಗೆ ನಿರ್ಮಾಣಗೊಂಡಿದೆ. ಬಲಬದಿಯಲ್ಲಿ ರೆಡ್ ಬಸ್ನಲ್ಲಿ ತಿರುಗಾಡುವಂಥವ್ರು ಅಂದರೆ KSRTC ಬಸ್ಗಳು ಮತ್ತು ರಾಜಹಂಸ ಬಸ್ಗಳನ್ನು ನಿಲ್ಲಿಸಲಿಕ್ಕೆ ಅಂತೇಳಿ ಊಟದ ವ್ಯವಸ್ಥೆಗೆ ಮಲ್ನಾಡ್ ಹೋಟೆಲ್ ಅಂತ ಹೇಳಿ ಇರ್ತದೆ. ಇಲ್ಲಿ ಮಲ್ನಾಡ್ ಹೋಟೆಲ್ ಅಂತೇಳಿ ಒಂದು KSRTCಯಿಂದ ಅನುಮತಿ ಪಡೆದಂತಹ ಒಂದು ಹೋಟೆಲ್. ಎಲ್ಲ ರೆಡ್ ಬಸ್ಗಳನ್ನು ಈ ಹೋಟೆಲ್ಗಳಲ್ಲಿ ನಿಲ್ಲಿಸ್ತಾರೆ. ಮಲ್ನಾಡ್ ಹೋಟೆಲ್ನಲ್ಲಿ ನಾವಿನ್ನೇನು 2-3 ಕಿಲೋಮೀಟರ್ ಬಂದರೆ ಪೆರಿಯಶಾಂತಿಗೆ ರೀಚ್ ಆಗ್ತೇವೆ.
ರೀಚ್ ಆಗುವ ಮುಂಚೆ ನಮಗೆ ಒಂದು 200 ಮೀಟರ್ನಷ್ಟು ರಸ್ತೆ ಬಾಕಿ ಉಳಿದಿರುವಂಥದ್ದು. ನೀವು ಈಗ ಒಳ್ಳೆ ರಸ್ತೆಯಲ್ಲಿ ಬಂದಾಗ ನೋಡ್ತಾ ಇದ್ದೀರಂಥ ವಿಡಿಯೋನ ನೋಡಿದಾಗ ಸಡನ್ನಾಗಿ ಈ ಥರ ಒಂದು ಕೆಲಸ ಆಗದೇ ಇಲ್ಲರುವಂಥ ರಸ್ತೆಯನ್ನು ನೋಡಿದಾಗ ಮುಂಚೆ ನಾವು ಇದೇ ಥರ ರಸ್ತೆಯಲ್ಲಿ ಕೆಲಸ ಆಗುವಾಗ ಇದೇ ರೀತಿಯಾದಂಥ ರಸ್ತೆಯಲ್ಲಿ ಕಳೆದ 2-3 ವರ್ಷಗಳಲ್ಲಿ ಈ ಥರದ ಅನುಭವಗಳು ನಮಗೆ ತುಂಬ ಆಗಿದ್ದಾವೆ. ನೀವು ನೋಡ್ಬೋದು ಈ ರೀತಿಯಾದಂಥ ಒಂದು ರಸ್ತೆಯಲ್ಲಿ ನಾವು 2022, 23ನೇ ಇಸ್ವಿ ಮತ್ತು 24ನೇ ಇಸ್ವಿಯಲ್ಲಿ ಈ ರೀತಿಯಾದಂಥ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ. ತುಂಬ ಅಡಚಣೆಗಳು ಆಗ್ತಾಯಿದ್ದು. ಮಳೆಗಾಲದಲ್ಲಿ ಗುಂಡಿಗಳಲ್ಲಿ ನೀರು ನಿಲ್ಲುವಾಗ ಎಷ್ಟು ಆಳಕ್ಕೆ ಗುಂಡಿ ಇದೆ ಅನ್ನೋದು ಸಹ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲೊಂದು 200 ಮೀಟರ್ ರಸ್ತೆ ಒಂದು ಕ್ಲಿಯರೆನ್ಸ್ ಸಿಗದ ಕಾರಣ ಬಾಕಿಯಾಗಿ ಉಳಿದಿರ್ತದೆ. ಅದನ್ನು ಈ ವರ್ಷ ಕಂಪ್ಲೀಟ್ ಮಾಡ್ತಾರಾ ಅಂಥೇಳಿ ನೋಡಬೇಕಾಗ್ತದೆ. ಎಲ್ಲ ಕ್ಲಿಯರೆನ್ಸ್ಗಳನ್ನು ಮಾಡಿದ ನಂತರ ಕ್ಲಿಯರ್ ಆಗ್ತದೆ ಈ ವರ್ಷ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ನೋಡಿ, ಮತ್ತೆ ರಸ್ತೆಗೆ ಅಂದರೆ 4 ಪಥದ ರಸ್ತೆಗೆ ಮತ್ತೆ ಜಾಯ್ನ್ ಆಗಿರ್ತೇವೆ. ಇಲ್ಲಿಂದ 2-3 ಕಿಲೋಮೀಟರ್ ಹೋದರೆ ನಾವು ಪೆರಿಯಶಾಂತಿಯನ್ನು ತಲುಪ್ತೇವೆ. ಈಗ ಮತ್ತೆ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸ, ಮತ್ತು ಮೇಲಕ್ಕೆ ಲೈಟಿಂಗ್ಗಳು ಅಡ್ಡಲಾಗಿ ಹೊಡೆದಲೇ ರೀತಿಯಾದಂಥ ಒಂದು ಸೇಫ್ಟಿಯನ್ನು ಕೂಡ ಮಾಡಿರ್ತಾರೆ. ಈ ರೀತಿಯಾದಂಥ ಒಂದು ರಸ್ತೆ ಕರಾವಳಿ ಭಾಗಕ್ಕೆ ತುಂಬ ಮುಂಚಿತವಾಗಿ ಆಗಬೇಕಾಗಿತ್ತು, ಕರಾವಳಿ ಭಾಗಕ್ಕೆ. ಆದರೆ ತುಂಬ ನೆನೆಗುದ್ದಿಗೆ ಬಿದ್ದಂಥ ಕಾರಣ ನಾವು 2025ನೇ ಇಸ್ವಿಯಲ್ಲಿ 4 ಪಥದ ರಸ್ತೆಯಲ್ಲಿ ತಿರುಗಾಡುವಂಥ ಒಂದು ಅನುಕೂಲ ಸಿಕ್ಕಿದೆ. 2017ರಲ್ಲೇ L&T ಕಂಪನಿಗೆ ಗುತ್ತಿಗೆಯನ್ನು ಕೊಟ್ಟಂತಹ ನ್ಯಾಷನಲ್ ಹೈವೇ ಅಥಾರಿಟಿ 18ರಲ್ಲಿ ಕೆಲಸ ಮಾಡುವಾಗ 19ರಲ್ಲಿ ಮಳೆ ಬಂದಾಗ ಗುಡ್ಡಗಳು ಕುಸಿದಾಗ ಅವರು ಮುಂಚೆ ಏನು ನಾವು ಮಾತುಕತೆಯನ್ನು ಮಾಡಿದ್ವಿ ಅದು ರಸ್ತೆಯನ್ನು ಮಾತ್ರ ಮಾಡ್ತೇವೆ, ಯಾವುದೇ ರೀತಿಯ ತಡೆಗೋಡೆಗಳನ್ನು ಕಟ್ಟುವುದಿಲ್ಲ ಅಂತ ಅಂದಾಗ L&T ಕಂಪನಿ ಈ ರಸ್ತೆ ಕೆಲಸದಿಂದ ಹೊರ ನಡೀತಾರೆ. ತದನಂತರ ಕೋವಿಡ್ ಬಂದ ಕಾರಣ 19ರಲ್ಲಿ ನಿಂತಹ ಕೆಲಸ 2020 ಮತ್ತು 2021ರಲ್ಲಿ 2 ವರ್ಷ ಕೋವಿಡ್ ಬಂದ ಟೈಮಲ್ಲಿ ಮತ್ತೆ ನೆನೆಗುದಿಗೆ ಬೀಳ್ತದೆ. 2022ರಲ್ಲಿ ಈ ಕೆಲಸ 2021 ಡಿಸೆಂಬರ್ನಿಂದ ಈ ಕೆಲಸ ಸ್ಟಾರ್ಟ್ ಆಗ್ತದೆ. ನೀವು ಇಲ್ಲಿ ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರಿಗೆ ನಾವಿನ್ನು 72 ಕಿಲೋಮೀಟರ್ಗಳನ್ನು ಸಾಗಬೇಕು. ಧರ್ಮಸ್ಥಳಕ್ಕೆ ಕೇವಲ ಇಲ್ಲಿಂದ 20 ಕಿಲೋಮೀಟರ್ನಷ್ಟು ದೂರ ತೆರೆದರೆ ಬಲಬದಿಯಲ್ಲಿ ಸಿಗ್ತದೆ. ಇದು ಎಡಬದಿಯಲ್ಲಿ ಕಡಬ ಮಾರ್ಗವಾಗಿ ಸುಬ್ರಹ್ಮಣ್ಯ ಹೋಗುವಂಥವರಿಗೆ ರಸ್ತೆ. ಇಲ್ಲಿ ಒಂದು ನೂರು ಮೀಟರ್ನಷ್ಟು ರಸ್ತೆ, 100-200 ಮೀಟರ್ನಷ್ಟು ರಸ್ತೆ ಬಾಕಿ ಉಳಿದಿರ್ತದೆ. ಇದನ್ನು ಈಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಒತ್ತಡೆ ಕಂಪನಿ ಕನ್ಸ್ಟ್ರಕ್ಷನ್ ಅವರ ಕೆಲಸವಾಗಿರ್ತದೆ. ಸೊ ಎಡಬದಿಯಲ್ಲಿ ನಮಗೆ ರಸ್ತೆಯನ್ನು ಮಾಡಿಕೊಟ್ಟು ಈಗ ಬಲಬದಿಯಲ್ಲಿರುವಂಥ ರಸ್ತೆಯನ್ನು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಬಾಕಿ ಉಳಿದಿರುವಂಥ ಕೆಲಸನ ಮತ್ತೆ ಈಗ ಮಳೆ ನಿಂತಿರುವ ಕಾರಣ ಕೆಲಸವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇದು ಪೆರಿಯಶಾಂತಿ ಅನ್ನುವ ಪ್ರದೇಶ. ಪೆರಿಯಶಾಂತಿ ಅಂತಂದರೆ ಅಲ್ಲಿಂದ ಬಲಭಾಗಕ್ಕೆ ನಾವು ತಿರುಗಿದ್ರೆ ಧರ್ಮಸ್ಥಳ ಹೋಗುವಂಥ ರಸ್ತೆ. ಇನ್ನು ಕೆಲವು
ದಿನಗಳಲ್ಲಿ, ಅಂದರೆ ಈ ತಿಂಗಳ ಕೊನೆ ಒಳಗಡೆ ಇನ್ನೊಂದು ತಿಂಗಳಲ್ಲಿ ಕೆಲಸವನ್ನು ಮುಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ಬಲಭಾಗಕ್ಕೆ ಹೋದರೆ ಧರ್ಮಸ್ಥಳ ಮತ್ತು ಉಜಿರೆ ಭಾಗಕ್ಕೆ ಹೋಗುವಂಥದ್ದು, ಬೆಳತಂಗಡಿ, ಗುರುವಾಂಕೆರೆ, ಉಪ್ಪಿನಂಗಡಿ ಹೋಗುವಂಥ, ಗುರುವಾಂಕೆರೆಯಿಂದ ಉಡುಪಿ ಹೋಗುವಂಥವ್ರು ನೀವು ಇಲ್ಲಿ ನೋಡ್ಬೋದು. ಬಲಭಾಗದಲ್ಲಿ ಈಗ ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ, ಇದು ಮಂಗಳೂರಿಗೆ ಹೋಗುವಂಥ ರಸ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿಂದ ಮಂಗಳೂರಿಗೆ ಏನೆಲ್ಲ ಕೆಲಸಗಳಾಗ್ತದೆ ಅದ್ರ ಬಗ್ಗೆ ಮಾಹಿತಿನ ನಿಮಗೆ ಮಾಡಿಕೊಡ್ತೀನಿ. ಧನ್ಯವಾದಗಳು.